ಗೈಸ್, ಯಾರಿಗೂ ಗುಡಿ ಒಳಗಡೆ ಫುಲ್ ಎಂಟ್ರೆನ್ಸ್ ಹತ್ರ ಯಾರಿಗೂ ದರ್ಶನ ಮಾಡಕ್ ಬಿಡಲ್ಲ. ಸೊ ನಮಗೆ ಸ್ಪೆಷಲ್ ಆಗಿ ಬಿಟ್ಟಿದ್ದಾರೆ. ತೀರಾ ಹತ್ರದಲ್ಲಿ ಇದೇ ಅಂಜನಾದ್ರಿ ಬೆಟ್ಟದ ಮೇಲ್ಗಡೆ ಇರೋ ದೇವಸ್ಥಾನ. ಗೈಸ್, ಅಂಜನಾದ್ರಿ ಬೆಟ್ಟಕ್ಕೆ ಯಾರ್ಯಾರು ಬಂದಿಲ್ಲ ನಿಜವಾಗ್ಲೂ ಒಂದ್ಸತಿ ಬರಲೇಬೇಕು ಎಲ್ಲರೂ. ಈ ಥರ ಎಕ್ಸ್ಪೀರಿಯನ್ಸ್ ನೀವೆಲ್ಲೂ ನೋಡೋಕ್ಕಾಗಲ್ಲ. ಹಾಯ್ ಗೈಸ್, ಇವತ್ತು ನಾವು ಹನುಮನ ಜನ್ಮ ಸ್ಥಳ ಇದು ಕರೆಕ್ಟ್ ಮಾತಾಡೋಕ್ಕಾಗ್ತಿಲ್ಲ. ಗೈಸ್, ಹೆವಿ ಸ್ಟಿಪ್ ಇದೆ. ಅರ್ಧ ಬೆಟ್ಟ ಅಷ್ಟಿಗೆ ಸುಸ್ತಾಗೋಯ್ತು. ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ಮೇಲಿಂದ. ಹಾಯ್ ಗೈಸ್, ಇವತ್ತು ನಾವು ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ಇಷ್ಟು ಟೈಮ್ ಇದು ನಾನು ಬರ್ತಿರೋದು ಅಂಜನಾದ್ರಿ ಬೆಟ್ಟಕ್ಕೆ. ಇದಾ ಹೂವು. ಸೊ ಈ ಬೆಟ್ಟ ಬಂದ್ಬಿಟ್ಟು ಒಂದು 600 ಮೆಟ್ಲೈತಂತೆ. ಅರ್ಧ ಗಂಟೆಲಿ ಹತ್ಬೋದು ಅಂತಾರೆ. ನೋಡೋಣ ಬನ್ನಿ. ಸೊ ಇದು ಎಂಟ್ರೆನ್ಸು. ಶ್ರೀ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ. ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬರ್ತಾ ಇರೋದು. ಬನ್ನಿ ನೋಡೋಣ. 600 ಸ್ಟೆಪ್ಸ್ ಇದೆ. ಹಾಫ್ ಆನ್ ಅವರ್ಗೆ ಕಂಪ್ಲೀಟ್ ಮಾಡ್ತೀವಿ ಇದನ್ನು. ಮೇಲ್ಗಡೆ ಹೋಗಿ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀವಿ. ಸೊ ಕಾಲು ತೊಳ್ಕೊಂಬಿಡ್ಬೇಕು ಮೊದಲು. ಇಲ್ಲಿ ಒಂದು ಚಿಕ್ಕದು ಹನುಮಾನ ಸ್ಟ್ಯಾಚು ಇದೆ, ಮೂರ್ತಿ ಇದೆ. ಆಮೇಲೆ ಅದ್ರ ಮುಂದೆನೇ ಒಂದು ಪಾದ ಇದೆ. ಬಂದಿದೆ ಅಂತ. ಪಕ್ಕದಲ್ಲಿ ಇದೊಂದು ದೇವರು ಇದೆ. ಆಲ್ಮೋಸ್ಟ್ ಅರ್ಧ ಬೆಟ್ಟನ ಹತ್ತಿದ್ದೀವಿ ನೋಡಿ. ಹೆವಿ ಸ್ಟಿಪ್ ಇದೆ. ಅರ್ಧ ಬೆಟ್ಟ ಹತ್ತಷ್ಟೊತ್ತಿಗೆ ಸುಸ್ತಾಗೋಯ್ತು. ನೋಡಿ, ಒಂದು ಒಳ್ಳೆ ವ್ಯೂ ತೋರಿಸ್ತೀವಿ ಮೇಲಿಂದ. ಅಲ್ಲೆಲ್ಲ ಏನು ಕಾಣ್ತಿದೆ ಅದೆಲ್ಲ ಹಂಪಿಗೆ ಸೇರುತ್ತೆ ನೋಡಿ. ಇಲ್ಲೊಂದು ನದಿ ಇದೆ. ನದಿನೂ ಏನಂತರ ಗೊತ್ತಿಲ್ಲ, ಪುಟ್ಟಂಗೆ ನೀರು. ಜನ್ಮ ಸ್ಥಳ ಇದು. ಮಾತಾಡೋಕ್ಕಾಗಲ್ಲ ನೋಡಿ. ಯಾರು ಕೆಳಗಡೆ ಬರ್ತಾರೆ. ಆಮೇಲೆ ಹಾಫ್ ಆನ್ ಅವರ್ ಬ್ಯುಸಿ ಇದ್ದಾರೆ. ರಾಜು ಶೆಟ್ಟಿ
ತುಂಬ ಜನ ಕಂಡಿಡಿದ್ರು, ಮಾಸ್ಕ್ ಹಾಕ್ಕೊಂಡಿದ್ರು ರಜ್ಮಿ ಶೆಟ್ಟಿ ಸರ್ನ. ನೋಡಿ ಬೆಟ್ಟ ನೋಡಿ ಹೇಗಿದೆ ಅಂತ, ಮೇಲೆ ಬರ್ತಾ ಬರ್ತಾ ಗೈಸ್. ಅಂಜನಾದ್ರಿ ಬೆಟ್ಟಕ್ಕೆ ಯಾರ್ಯಾರು ಬಂದಿಲ್ಲ ನಿಜವಾಗ್ಲೂ ಒಂದ್ಸತಿ ಬರಲೇಬೇಕು ಎಲ್ಲರೂ. ಈ ಥರ ಎಕ್ಸ್ಪೀರಿಯೆನ್ಸ್ ನೀವೆಲ್ಲೂ ನೋಡೋಕ್ಕಾಗಲ್ಲ. ದೇವರಾಯನ ದುರ್ಗ ಒಂಥರ, ನಂದಿ ಹಿಲ್ಸ್ ಒಂಥರ, ಎಲ್ಲ ಬೆಟ್ಟನೂ ಒಂದೊಂದು ಥರ, ಚಾಮುಂಡೇಶ್ವರಿ ಬೆಟ್ಟ ಒಂಥರ. ಸೊ ಈ ಬೆಟ್ಟ ಇನ್ನೊಂದು ಥರನೇ ಫೀಲ್ ಕೊಡುತ್ತೆ. ನೋಡಿ ಹೇಗಿದೆ ಅಂತ. ಇಲ್ಲಿ ಸ್ಟ್ರೈಟಾಗಿ ನಡೆಯೋಕ್ಕಾಗಲ್ಲ, ಕಂಡೇ ಹೋಗ್ಬೇಕು. ತಲೆ ಹೊಡ್ಕೊಂತಿದೆ. ಗುಹೆ ಇದ್ದಂಗಿದೆ, ಬಟ್ ಇದು ಬೆಟ್ಟ. ನೋಡಿ ಸುತ್ತಲೂ ಹೇಗಿದೆ ಅಂತ. ನೋಡಿ ಸೇಮ್ ಗುಹೆ ಇದ್ದಂಗೆ ಇದೆ ಇದು, ಬಟ್ ಇದು ಆ್ಯಕ್ಚುಲಿ ಬೆಟ್ಟ. ಬನ್ನಿ ನೋಡೋಣ ಮುಂದೆ ಹೇಗಿದೆ ಅಂತ. ಇನ್ನೇನು ನಿಯರ್ ಬೆಟ್ಟ ಮೇಲೆ ಟಾಪ್ ಆಫ್ ದಿ ಹಿಲ್ ಬಂದಿದ್ದೀವಿ. ಆಮೇಲೆ ಏನಿದೆ ಅಂತ ಅದೇ ನೋಡಿ ಟಾಪ್ ಅಲ್ಲೇ ಇರೋದು. ನೋಡಿ ಹೋಗ್ಬಿಟ್ಟು ಸೊ ಗೈಸ್, ಜನ ಇರಲ್ಲ ಅಂದ್ಕೊಂಡಿದ್ವಿ. ಸೊ ಕೆಳಗಡೆ ನೋಡಿದಾಗ ಏನಷ್ಟು ಜನ ಇರಲಿಲ್ಲ, ನಾರ್ಮಲ್ ಆಗಿತ್ತು. ಬಟ್ ಇಲ್ಲಿಗೆ ಬಂದಾಗ ಗೊತ್ತಾಯ್ತು ಮೇಲ್ಗಡೆ, ಬೆಟ್ಟದ ಮೇಲ್ಗಡೆ ಎಷ್ಟು ಜನ ಇದ್ದಾರೆ ಅಂತ. ಬನ್ನಿ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತ. ನೋಡಿ ಅಲ್ಲೆಷ್ಟು ಜನ ಇದ್ದಾರೆ. ಸೊ ಇದೊಂದು ಭಜನೆ ಮಾಡ್ತಾ ಇದ್ದಾರೆ. ಸಣ್ಣದಾಗಿ ಲೈಟಾಗಿ ಒಂದು ಕ್ಲಿಪ್ ತೋರಿಸ್ತೀನಿ ಹೇಗೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಒಂದು ಭಜನೆ ಮಾಡ್ತಿದ್ದಾರೆ ಬೆಟ್ಟದ ಮೇಲ್ಗಡೆ. ಬನ್ನಿ ಗೈಸ್, ಫಸ್ಟು ದೇವಸ್ಥಾನದೊಳಗಡೆ ದೇವ್ರನ್ನ ದರ್ಶನ ಮಾಡಿ ಆಮೇಲೆ ಬೇರೆ ಬೆಟ್ಟದ ಮೇಲ್ಗಡೆ ಏನೇನಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಇದೇ ನೋಡಿ ಮೈನ್ ದೇವರು. ಸೊ ಗೈಸ್, ಫೈನಲಿ ನಾನು ಬೆಟ್ಟ ಹತ್ತು ಮುಗಿಸಿದ್ದೀನಿ. ಹಾಫ್ ಆನ್ ಅವರ್ ಅಂತಂದರು, ನಮಗೆ ಜಸ್ಟ್ 20 ಮಿನಿಟ್ಸಲ್ಲಿ ನಾವು ಹತ್ತು ಮುಗಿಸ್ವಿ. ಸೊ ಮೇಲ್ಗಡೆ ಎಲ್ಲ ತುಂಬ ಜನ ಇದ್ದಾರೆ, ಆಮೇಲೆ ಭಜನೆ ಕೂಡ ನಡೀತಿದೆ. ಸೊ ಫಸ್ಟ್ ದೇವರು ತೋರಿಸ್ತೀನಿ, ಆಮೇಲೆ ಬೆಟ್ಟದ ಮೇಲ್ಗಡೆ ಏನೇನು ನಡೆಯುತ್ತೆ ಏನಿದೆ ಅಂತ ಅಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ ದೇವಸ್ಥಾನದ ಒಳಗಡೆ. ಆ್ಯಕ್ಚುಲಿ ಇಲ್ಲೇ ಎಂಟ್ರೆನ್ಸ್ ಇದ್ದಿದ್ದು ಬಿಡ್ತಾಯಿದ್ರು. ಈಗ ಒಂದು 2 ನಿಮಿಷದ ಮುಂಚೆ
ಈಗ ಒಂದು 2 ನಿಮಿಷ ಮುಂಚೆ ಸ್ಟಾಪ್ ಮಾಡಿದ್ರು. ಸೊ ಪಕ್ಕದ ಡೋರಿಂದ ಎಂಟ್ರಿ ಕೊಡ್ತಿದ್ದಾರೆ. ಸೊ ಇದೆ ಆ ಡೋರು. ಕ್ಯಾಮ್ರಾ ನಾಟ್ ಅಲೋಡ್ ಅಂತ ಬೇರೆ ಇದೆ. ಸೊ ಇಲ್ಲಿಗೆ ಆಫ್ ಮಾಡ್ತೀನಿ. ಅದೇ ಆಫ್ ಮಾಡಿ. ಸೊ ಗೈಸ್, ಇದೇ ಮೇನ್ ದೇವರು. ಇಲ್ಲೇನು ನೋಡ್ತಿದ್ದೀರಾ, ಇದೇ ಅಂಜನಾದ್ರಿ ಬೆಟ್ಟದ ಮೇಲ್ಗಡೆ ಇರೋ ದೇವಸ್ಥಾನದಲ್ಲಿರೋ ಮೇನ್ ದೇವರು. ಗೈಸ್, ಅಂಜನಾದ್ರಿ ಬೆಟ್ಟದ ಮೇಲ್ಗಡೆ ಬಂದಿದ್ದೀವಿ. ಸೊ ಬನ್ನಿ ತೋರಿಸ್ತೀನಿ ಹೇಗೆ ಇದೆ ಅಂತ. ಬೆಟ್ಟದ ಮೇಲ್ಗಡೆ ತುಂಬ ಜನ ಇದ್ದಾರೆ. ಸೊ ಮೈನ್ ದೇವಸ್ಥಾನ ಒಳ್ಳೆ ವ್ಯೂ ತೋರಿಸ್ತೀನಿ ಬೆಟ್ಟದ ಮೇಲ್ಗಡೆಯಿಂದ. ಬೆಟ್ಟ ಅಲ್ಲಿ ಬೆಟ್ಟ ಊಟ ಕಾಣ್ತಿರೋದೆಲ್ಲ ಅಂಟಿದಂತೆ. ಹೇಗಿದೆ ಒಂಥರ ಜಲ್ಲಿ ಕಲ್ತರ ಇದೆ. ಯಾರಿಗೂ ಗುಡಿ ಒಳಗಡೆ ಫುಲ್ ಎಂಟ್ರೆನ್ಸ್ ಹತ್ರ
ಯಾರಿಗೂ ದರ್ಶನ ಮಾಡೋಕ್ಕೆ ಬಿಡಲ್ಲ. ಸೊ ನಮಗೆ ಸ್ಪೆಷಲ್ಲಾಗಿ ಬಿಟ್ಟಿದ್ದಾರೆ. ತೀರಾ ಅಂದರೆ ತೀರಾ ಹತ್ರದಲ್ಲಿ. राम लला की जय, पवन सुत हनुमान की जय, जय बोलो हनुमान मैया की। ಗೈಸ್ ಇವಾಗ ಬೆಟ್ಟ ಇಳಿತಾ ಇದ್ದೀವಿ, ಅಂಜನಾದ್ರಿ ಬೆಟ್ಟನ. ಸೊ ಹೆವಿ ಸ್ಟೀಪ್ ಇದೆ. ನಿಮಗೆ ಆಗಲೇ ಬರ್ಬೇಕಾದ್ರೆ ತೋರಿಸಿದ್ನಲ್ಲ, ಬೆಟ್ಟ ಎಲ್ಲ ಗುಹೆ ಥರ ಇದೆ ಅಂತ ಅಂದ್ಬಿಟ್ಟು ಇಲ್ಲೇ ಇದೆ ನೋಡಿ, ತೋರಿಸ್ತೀನಿ. ಇಳಿಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಜೈ ಶ್ರೀರಾಮ್. ಬರ್ಬೇಕು ಬರ್ಕೊಂಬರ್ಬೇಕು. ಅಂಜನಾದ್ರಿ ಬೆಟ್ಟದ ಮೇಲ್ಗಡೆಯಿಂದ ವ್ಯೂ ಮಾತ್ರ ಸೂಪರ್ ಆಗಿದೆ. ಆಲ್ಮೋಸ್ಟ್ ನಿಮಗೆ 50% ಹಂಪಿ ಕಾಣಿಸುತ್ತೆ. Gracias.